ಇವತ್ತು ಕೋಲಾರದ ಎಲ್ಲ ಕನ್ನಡಾಭಿಮಾನಿಗಳನ್ನ ಭೇಟಿ ಮಾಡೋದಕ್ಕೆ ನಮ್ಮ ಸ್ಯಾಂಡಲ್ವುಡ್ ನ ಟೈಟಾನಿಕ್ ಚಿಲುವೆ ಅನು ಅವ್ರು ಬಂದಿದ್ದಾರೆ. ಅನು ಅವರೇ, ಮೊದಲನೇದಾಗಿ ನಿಮ್ಮ ಎಲ್ಲ ಫ್ಯಾನ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಯುಗಾದಿ ಹಬ್ಬದ ಶುಭಾಶಯಗಳು ನಿಮಗೆ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಅವರೇ ಹೇಳಿದ್ರು, ನನ್ನ ಮಾಮ, ನಾನು ಅವ್ರನ್ನ ಮಾಮ ಇಡೀ ಇಂಡಸ್ಟ್ರಿಯಲ್ಲಿ ಯಾರೂ ಕರೆಯಲ್ಲ ಅನ್ಸುತ್ತೆ. ಚಿಕ್ಕ ವಯಸ್ಸಿಂದ ಅವ್ರನ್ನ ಮಾಮ ಮಾಮ ಅಂತ ಕರೆದ ಅಭ್ಯಾಸ. ಶ್ರೀ ವಿ ರವಿಚಂದ್ರನ್ ಅವರಿಗೂ, ಸನ್ಮಾನ್ಯ ಶ್ರೀ ದೇವರಾಜ್ ಸರ್ ಅವ್ರಿಗೂ, ಹಾಗೂ ಇಲ್ಲಿ ನೆರೆದಿರುವಂತಹ ಕೋಲಾರ್ನ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೂ ನಿಮ್ಮ ಅನು ಪ್ರಭಾಕರ್ ಮುಖರ್ಜಿ ಮಾಡುವ ನಮಸ್ಕಾರಗಳು. ಹೇಗಿದ್ದೀರಾ ಎಲ್ರು? ಹೋಳಿಗೆ ಒಬ್ಬಟ್ಟು ಊಟ ಆಯ್ತಾ? ಸೌಂಡೇ ಬರ್ತಾ ಇಲ್ವಲ್ಲ ಮತ್ತೆ ಕೋಲಾರಿಂದ? ಅವ್ರಿಗೆ ನಾಳೆ ಕೇಳ್ಬೇಕು, ಇವತ್ತೆಲ್ಲ ವೆಜ್ಜು, ನಾಳೆ ಹೊಸ್ತೊಡ್ಕು. ನಾಳೆ ಹೊಸ್ತೊಡ್ಕು, ಎಕ್ಸಾಕ್ಟ್ಲಿ. ಆರಾಮಾಗಿದ್ದೀರಾ ಎಲ್ರು? ಬಹಳ ಸಂತೋಷ ಆಯ್ತು ನಿಮ್ಮೆಲ್ರನ್ನು ನೋಡಿ. ನಿಮ್ಮೆಲ್ರಿಗೂ ಉಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷ ಮಾಮ ಯಾವಾಗ್ಲೂ ಹೇಳ್ತಾರೆ, ಆಗ್ಲೇ ಹೇಳಿದ್ರು, ಮತ್ತೆ ಬೇವು ಬೆಲ್ಲ ಎರಡು ಮಿಕ್ಸ್ ಇರ್ಬೇಕು ಅಂತ. ಬಟ್ ಸ್ಟಿಲ್ ನಾವು ಆಶಿಸೋದು ಸರ್, ಕೋಲಾರ ಜನತೆಗೆ ಒಂದು ಒಳ್ಳೆ ಆಫರ್ ತಂದಿದ್ವಿ ಸರ್. ಕೇವಲ 599 ರೂಪಾಯಿಗೆ ಒಂದು ಥಿಯೇಟ್ರು, ಒಂದು ಡೆಕೋರೇಷನ್, ಒಂದು ಟೆಡಿ, ಒಂದು ಫ್ಲವರ್ ಬಕ್ಕೆ ಇಷ್ಟು ಕೊಡ್ತೀವಿ ಸರ್. ನಮ್ಮಲ್ಲಿ ಬ್ರೈಟ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆನಿವರ್ಸರಿ, ಬರ್ಡೇ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ಸೆಲೆಬ್ರೇಟ್ ಮಾಡ್ಕೋಬಹುದು. ನಮ್ಮ ಅಡ್ರೆಸ್ ಬಂದು ಕೋಲಾರ್ MG ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ಬಿಲ್ಡಿಂಗ್. ಬೇವು ಕಡಿಮೆ ಇರ್ಲಿ, ಬೆಲ್ಲ ಹೆಚ್ಚಿರ್ಲಿ, ಸಿಹಿ ಹೆಚ್ಚಿರ್ಲಿ ಅಂತ ಆ ದೇವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರ್ಲಿ. ದೇವರಾಜ್ ಸರ್ ಬಹಳ ಅದ್ಭುತವಾಗಿ 4 ವರ್ಷದಿಂದ ಇದು DMR ಇನ್ಸ್ಟಿಟ್ಯೂಟ್ ಅವರ ವತಿಯಿಂದ ಈ ಒಂದು ಉಗಾದಿ ಉತ್ಸವ ಕೋಲಾರದಲ್ಲಿ ಮಾಡ್ತಿದ್ದಾರೆ ಅಂತ ಕೇಳ್ಪಟ್ಟೆ. ಬಹಳ ಸಂತೋಷ ಆಯ್ತು. ನಾನು ಇದಕ್ ಮುಂಚೆ ಅವ್ರನ್ನ ಬಹಳಷ್ಟು ಸರಿ ಭೇಟಿ ಮಾಡಿದ್ವಿ. ಅವರ ಏನು ದಿಟ್ಟ ಅಧಿಕಾರಿ ಅನ್ನೋ ವಿಷಯಕ್ಕೆ ನಾನು ಅವರ ಅಭಿಮಾನಿ ಆಗಿದ್ದೆ. ಇವತ್ತು ಈ ವಿಷಯ ಕೇಳಿ ಬಹಳಷ್ಟು ಜನ UPSC ಎಕ್ಸಾಮ್ಸ್ಗೆ ಅವರ ಒಂದು ಇನ್ಸ್ಟಿಟ್ಯೂಷನ್ ಕಡೆಯಿಂದ ಬಹಳಷ್ಟು ಒಳ್ಳೆ ಗೈಡೆನ್ಸ್ ಆಗ್ತಿದೆ ಅಂತ ಕೇಳ್ಬಿಟ್ಟು ಇನ್ನ ದೊಡ್ಡ ಅಭಿಮಾನಿ ಆದೆ. ಸರ್ಗೆ, ಅವ್ರ ಕುಟುಂಬಕ್ಕೆ ಇನ್ನು ಹೆಚ್ಚು ಶಕ್ತಿ ಕೊಡ್ಲಿ ದೇವರು ಈ ಒಳ್ಳೆ ಕೆಲಸನ ಮುಂದುವರ್ಸೋಕೆ ಅಂತ ನಾನು ಆಶಿಸ್ತೀನಿ. ಅನು, ನಿಮಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಹಳಷ್ಟು ನನಗೆ ದೇವರಾಜ್ ಸರ್ ಒಪ್ಕೋತಾರ ಅನ್ಸುತ್ತೆ. ಬರ್ತಾ ತುಂಬಾ ನೋಡಿದ್ ನನ್ಗೆ ಮನ್ಸಿಗೆ ತಾಕಿದ್ದು ಎಲ್ಲಾ ಕಡೆ ನಮ್ ಪೊಲೀಸರು, ಎಷ್ಟು ಹೆಣ್ಮಕ್ಳು, ಬಹಳಷ್ಟು ಜನ ಹೆಣ್ಮಕ್ಳನ್ನ ನೋಡಿದೆ. ಅವ್ರೆಲ್ರಿಗೂ ನನ್ನ ಕಡೆಯಿಂದ ಒಂದು ಚಪ್ಪಾಳೆ ಎಲ್ಲ ಅಲ್ಲೆಲ್ಲ ನಿಂತಿದ್ದಾರೆ ನೋಡಿ. ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ, ನೀವೆಲ್ರೂ ಎಂಜಾಯ್ ಮಾಡ್ತಿದ್ದೀರಾ. ಬಟ್ ಅವ್ರ ಕೆಲಸ ಮುಂದುವರಿತಿದೆ. ಒಟ್ಟು ಕೋಲಾರಕ್ಕೆ ಬಂದು ನಾನು ಬಹಳ ಈ ಕಡೆ ಬರ್ತಾ ಇರ್ತೀನಿ. ನಮ್ಮ ಯಜಮಾನ್ರ ಸೋದರ ಮಾವನವರ ತೋಟ ಇಲ್ಲೇ ಮುಳಬಾಗ್ಲಲ್ಲಿ ಇರೋದು, ಸೊ ಅಲ್ಲಿ ಬಹಳ ಬರ್ತಾ ಇರ್ತೀನಿ. ಬಟ್ ಕೋಲಾರ ಮಾಮ ಹೇಳ್ದಂಗೆ ಸಿಟಿ ಒಳಗ್ ಬರೋ ಒಂದು ಅವಕಾಶ ಹೆಚ್ಚಾಗಿ ಸಿಗಲ್ಲ ನಮ್ಗೆ. ಸೊ ದೇವರಾಜ್ ಸರ್ ನನ್ಗೆ ಕರೆ ಮಾಡಿಸಿ ಹೇಳಿದ ತಕ್ಷಣ ನೀವೆಲ್ರನ್ನೂ ನೋಡಕ್ ಒಂದು ಅವಕಾಶ ಸಿಗತ್ತೆ ಅಂತ ನಾನು ಬಂದೆ. ಮಾಮ ಅಂದ್ರು, ಅವರ ಈಶ್ವರಿ ಪ್ರೊಡಕ್ಷನ್, ಈಶ್ವರಿ ಪ್ರೊಡಕ್ಷನ್ಸ್ ಸ್ಟಾರ್ಟ್ ಆಗಿ 60 years ಆಯ್ತು ಅಂತ ಅವ್ರ ತಂದೆ ಅವ್ರು ಸ್ಟಾರ್ಟ್ ಮಾಡಿ. ನಾ ಶಾಂತಿ ಕ್ರಾಂತಿ ಅವ್ರ ಜೊತೆ ಅಭಿನಯಿಸಿದಾಗ ನನಗೆ 8 ವರ್ಷ. ಸೊ 8 years ಅವಾಗ ನನಗೆ ಏನು ಗೊತ್ತಾಗ್ತಾ ಇರ್ಲಿಲ್ಲ ಏನ್ ಮಾಡ್ತಿದಾರ ಅವರು ಅಂತ. ಅವಾಗ್ಲೇ ಸುನಿಲ್ ನಾನು ಅವ್ರ ಜೊತೆ ಸಿನಿಮಾನಲ್ಲಿ ಆಕ್ಟ್ ಮಾಡಿದ್ವಿ. ಅವಾಗಿಂದ ನಾನು ಮತ್ತೊಮ್ಮೆ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು 1999ರಲ್ಲಿ. ಅಲ್ಲಿಂದ ಇಲ್ಲಿಗೆ ಲೆಕ್ಕ ತಗೊಂಡ್ರೆ ನಾನು ಚಿತ್ರರಂಗಕ್ಕೆ ಬಂದು 26 ವರ್ಷ ಆಯ್ತು. 26 ವರ್ಷದಲ್ಲಿ ಈ ಕಡೆ ಬಂದು ನಿಮ್ಮೆಲ್ಲರನ್ನು ನೋಡೋ ಒಂದು ಅವಕಾಶ, ಶೂಟಿಂಗ್ ಯಾವುದೂ ಆಗಿರ್ಲಿಲ್ಲ. ಅದು ದೇವರಾಜ್ ಸರ್ ಮೂಲಕ ಇವತ್ತಾಗಿದೆ. ಬಹಳ ಸಂತೋಷ ಆಯ್ತು. ಮತ್ತೊಮ್ಮೆ ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ ಕಲಾವಿದೆಯಾಗಿ ನನ್ನ ಮೇಲೆ ಸದಾ ಇರ್ಲಿ, ನನ್ನ ಕುಟುಂಬದ ಮೇಲೆ ಸದಾ ಇರ್ಲಿ ಅಂತ ಕೇಳ್ಕೊಳ್ತಾ, ಮತ್ತೊಮ್ಮೆ ನಿಮ್ಮೆಲ್ರಿಗೂ ಉಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ, ದೇವರಾಜ್ ಸರ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಅನು, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೀವನದಲ್ಲೂ ಕೂಡ ನೀವೇ ಹೇಳಿದ ಹಾಗೆ ನಮ್ಮೆಲ್ಲರ ಕಡೆಯಿಂದ ಬೆಲ್ಲನೇ ಜಾಸ್ತಿ ಇರ್ಲಿ ಅಂತ ಆಶಿಸ್ತೀವಿ. ಥ್ಯಾಂಕ್ ಯು ಅನು, ಥ್ಯಾಂಕ್ ಯು.